स्वागत है आपका बी न्यूज नेशन में। मैं हूं आबिद हुसैन शेख। जीने के हक के लिए आंदोलन। आज बीजापुर में साउथ इंडियन फेडरेशन ऑफ ट्रेड यूनियन के जिला संचालक प्रभुगौड़ा पाटिल के नेतृत्व में जीने के हक को लेकर आंदोलन किया गया। इंसान को समाज में इंसान की तरह जीने का हक भारत का संविधान देता है। भले ही वो कोई भी जात धर्म समुदाय का हो, उसको जीने का अधिकार हासिल है। इस हक में स्वास्थ्य, रोटी, कपड़ा, मकान, शिक्षा, नौकरी, व्यापार ऐसे कई हक मौजूद हैं। इसी हक को लेकर जनता में जागरूकता पैदा की गई। ನಮ್ಮ ತಾಯಂದ್ರ ಮಧ್ಯದಲ್ಲಿ, ಸೋದರರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಹೋಗಿ ಈ ಆಂದೋಲನ ವಿಚಾರವನ್ನ ಹೇಳುವುದರ ಮೂಲಕವಾಗಿ ಈ ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತೇವೆ, ನಮ್ಮ ಬದುಕು ಹಕ್ಕನ್ನು ರಕ್ಷಿಸುತ್ತೇವೆ ನಿಂತ್ಕೊಂಡು ಪ್ರಮಾಣ ಮಾಡುತ್ತೇವೆ, ಪ್ರತಿಜ್ಞೆ ಮಾಡುತ್ತೇವೆ. ನಾವು ಈ ದೇಶದ ಮೂಲ ನಿವಾಸಿಗಳು, ಈ ದೇಶದ ನಾವು ಎತ್ತಿ ಹಿಡಿಯುತ್ತೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಓಕೆ, ಧನ್ಯವಾದಗಳು. ದಯವಿಟ್ಟು ಕರೆಬಿಡ್ರಿ. ಈ ಆಂದೋಲನಕ್ಕೆ ಕರೆಗೊಟ್ಟು ನೀವೆಲ್ಲ ಬಂದದಕ್ಕಾಗಿ ನಾವು ಇವತ್ತಿಗೆ ಜೀವಿಸುವ ಹಕ್ಕು ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ. ನಮಗೆ ಜೀವಿಸುವ ಹಕ್ಕು ನಮ್ಮ ಸಂವಿಧಾನದಲ್ಲಿ ಇದೆ. ನಮ್ಮ ಜೀವಿಸುವ ಹಕ್ಕು ಆರ್ಟಿಕಲ್ 21 ನೋಡಿದ್ರೆ ಅಲ್ಲಿ ನಮಗೆ ಜೀವಿಸುವ ಹಕ್ಕನ್ನು ವಿವರವಾಗಿ ಹೇಳಿದ್ದಾರೆ. ನಾವು ಉದ್ಯೋಗದ ಹಕ್ಕಿರಬೇಕು. ನಮಗೆ ಜೀವನ ಅಂತ ಹೇಳಿದ್ರೆ ನಾವು ಸುಮ್ಮನೆ ಏನೋ ಒಂದು ಕಡೆ ಕುರಿಗಳ ಥರ ನಾವು ಜೀವಿಸ್ಕೊಂಡು ಹೋಗೋದಲ್ಲ. ನಮಗೆ ಗೌರವವಾದ ಜೀವನ ಬೇಕು. ಸೊ ಆ ಗೌರವವಾದ ಜೀವನ ಬೇಕಾದರೆ ನಮಗೆ ವಸತಿ, ಒಳ್ಳೆ ವಸತಿ ಇರಬೇಕು, ನಮಗೆ ಒಳ್ಳೆ ಆಹಾರ ಇರಬೇಕು, ಕುಡಿಯುವ ನೀರು ಎಲ್ಲನೂ ನಮಗೆ ಜೀವಿಸುವ ಹಕ್ಕಲ್ಲಿ ಸಿಗಬೇಕಾಗಿದೆ. ಈಗ ಈ ಒಂದು ಜೀವಿಸುವ ಹಕ್ಕು ಕ್ರಮೇಣವಾಗಿ ನಾವು ಅದನ್ನು ಕಳ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ಯುವಕರನ್ನು ನಾವು ನೋಡ್ಬೋದು. ಯುವಕರು ಯುವತಿಯರು ಉದ್ಯೋಗ ಇಲ್ಲದೆ ಅವರು ಓದ್ಬಿಟ್ಟು ಇದ್ದಾರೆ. ಸೊ ಇವರಿಗೆ ಎಲ್ಲನೂ ನಾವು ಜೀವಿಸುವ ಹಕ್ಕನ್ನು ಪರಿಪೂರ್ಣವಾಗಿ ನಾವು ಅವ್ರಿಗೆ ಸಿಗಬೇಕು ಅಂತ. ಮತ್ತು ಮಹಿಳೆಯರ ಒಂದು ಸಮಸ್ಯೆಗಳನ್ನು ನೋಡಿದ್ರೆ ಮಹಿಳೆಯರಿಗೆ ಸುಮಾರು ಕಡೆಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಅವರಿಗೆ ಲೈಂಗಿಕವಾಗಿ ಕಿರುಕುಳ ಆಗ್ತಾ ಇರೋದನ್ನು ನೋಡ್ಬೋದು. ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಮನೆಗಳಲ್ಲಿ ದೌರ್ಜನ್ಯಗಳು, ಸಮಸ್ಯೆಗಳು ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಸೊ ಈ ಹಕ್ಕುಗಳನ್ನು, ಮಹಿಳೆಯರ ಮೇಲೆ ಆಗುವಂಥ ಈ ಅನ್ಯಾಯಗಳನ್ನು ತಡೆಗಟ್ಟಬೇಕು ಅಂತ ಇವತ್ತು ನಾವು ಈ ಒಂದು ಜೀವಿಸುವ ಹಕ್ಕು ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಆಂದೋಲನದ ಮುಖಾಂತರ ನಾವು ನಮ್ಮ ಸಂವಿಧಾನದಲ್ಲಿ ನಮ್ಗೆ ಏನೇನು ಹೋರಾಟದ ಮುಖಾಂತರ ನಮಗೆ ಸಿಕ್ಕಿದೆಯೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಶ್ರಮಪಟ್ಟು ಈ ಒಂದು ಸಂವಿಧಾನವನ್ನು ಬರೆದು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಕಳ್ಕೋಬಾರ್ದು ಅಂತ ಈ ಒಂದು ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದರ ಒಂದು ಉದ್ದೇಶ ಏನು ಅಂದರೆ ನಾವು ಎಲ್ಲ ಜನರಿಗೂ ನಾವು ನಮ್ಮ ಜೀವಿಸುವ ಹಕ್ಕು ಏನಿದೆ ಅಂತ ಹೇಳಿ ಪ್ರಚಾರ ಮಾಡುವ ಮುಖಾಂತರ ನಮಗೆ ಸಂವಿಧಾನವನ್ನು ಉಳಿಸುವ ಒಂದು ದಿಕ್ಕಿನಲ್ಲಿ ನಾವು ಹೊರಡ್ತಾ ಇದ್ದೀವಿ. ಯಾವ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ಮತ್ತು ನಮ್ಮ ಶಿಕ್ಷಣದ ಹಕ್ಕಿರಬೇಕು, ಮತ್ತು ಮಹಿಳೆಯರ ಮೇಲಾಗುವಂಥ ಅನ್ಯಾಯದ ವಿರುದ್ಧವಾಗಿ ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸೋದಕ್ಕೆ ನೀವು ಆಂದೋಲನ. ನನ್ನ ಹೆಸರು ಉಷಾ ರವಿಕುಮಾರ್ ಅಂತ. ನಾನು ಸೌತ್ ಇಂಡಿಯಾ ಫೆಡರೇಷನ್ ಆಫ್ ಟ್ರೇಡ್ ಯೂನಿಯನ್ನ ಅಂಗಸಂಘದ ಒಂದು ಅಡ್ವೈಸರ್ ಆಗಿ ಬಂದೆ. ಇಂದು ಸೌತ್ ಇಂಡಿಯಾ ಫೆಡರೇಷನ್ನಿಂದ ನಾವು ಬದುಕೋ ಹಕ್ಕು, ಜೀವಿಸೋ ಹಕ್ಕು ಆಂದೋಲನ ಪ್ರಾರಂಭ ಮಾಡಿದ್ದೀವಿ. ಉದ್ದೇಶ ಏನಂತ ಹೇಳಿದರೆ, ಸಂವಿಧಾನದಲ್ಲಿ ಕೊಟ್ಟಂಥ ಏನೆಲ್ಲ ಅವಕಾಶ ಹಿಡಿದು ಮನುಷ್ಯನಿಗೆ ಅವೆಲ್ಲವೂ ಕೂಡ ವ್ಯಾಪಾರ ಆಗ್ತಾಯಿದೆ. ವ್ಯಾಪಾರ ಮಾಡೋದನ್ನು ನಿಲ್ಲಿಸಿ ಈ ದೇಶದ ಮೂಲ ನಿವಾಸಿಗಳು ಬಡಬಡವರನ್ನ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನಪ್ಪ ಅಂದರೆ ಈ ಆಂದೋಲನಕ್ಕೆ ಚಾಲನೆ ಇರ್ತಕ್ಕಂಥದ್ದು. ಇವತ್ತು ನೀರನ್ನು ವ್ಯಾಪಾರಕ್ಕೆ ಇಟ್ಟಿದ್ದಾರೆ, ಶಿಕ್ಷಣ ವ್ಯಾಪಾರ ಆಗ್ತಿದೆ, ಉದ್ಯೋಗ ವ್ಯಾಪಾರ ಆಗ್ತಿದೆ, ಆರೋಗ್ಯ ವ್ಯಾಪಾರ ಆಗ್ತಿದೆ. ಎಲ್ಲ ವ್ಯಾಪಾರಗಳು ಆದರೆ ಈ ದೇಶದ ಬಡವರು, ದೀನದಲಿತರು ಬದುಕು ಏನು ಅನ್ನೋ ಪ್ರಶ್ನೆ ಇಟ್ಕೊಂಡು ಏನಪ್ಪ ಅಂದರೆ ಈ ಆಂದೋಲನಕ್ಕೆ ನಾವು ಕರೆ ನೀಡಿದ್ದೀವಿ. ಧನ್ಯವಾದ. ನಿಮ್ಮ ಹೆಸರು ಒಂದು ಹೇಳ್ರಿ. ಪ್ರಭುಗೌಡ ಪಾಟೀಲ್, जिला संचालक साउथ इंडिया फेडरेशन ऑफ ट्रेड यूनियन। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।